ನಮಸ್ಕಾರ ಪ್ರಿಯ ಭಕ್ತರೆ, ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ನಾವು ಬಹಳ ವಿಶೇಷ ವಿಷಯದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದು ಸೂರ್ಯಗ್ರಹಣದ ದಿನದಲ್ಲಿ ಮಾಡುವ ಒಂದು ದೈವಿಕ ಕರ್ಮ. ಈ ಕರ್ಮವನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಇರುವ ಅನೇಕ ದೋಷಗಳು ದೂರವಾಗುತ್ತವೆ. ಪಿತೃದೋಷ, ನಾಗದೋಷ, ಶನಿದೋಷ, ರಾಹುಕೇತು ದೋಷ ಅಥವಾ ನಮ್ಮ ಮನಸ್ಸಿಗೆ ಶಾಂತಿ ಸಿಗದಂತಹ ಅಡೆತಡೆಗಳು ಈ ಕರ್ಮದಿಂದ ನಿಧಾನವಾಗಿ ಶಮನವಾಗುತ್ತವೆ ಎಂದು ನಮ್ಮ ಪುರಾತನ ಋಷಿಗಳು ಹೇಳಿದರೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಈ ಕರ್ಮವೇನು ಗೊತ್ತೇ? ಅದು ಸೂರ್ಯಗ್ರಹಣದ ದಿನದಲ್ಲಿ ಆಕಳಿಗೆ ಹಾರ ತಿನ್ನಿಸುವುದು. ಹೌದು, ಆಕಳಿಗೆ ತುಳಸಿ ಹಾರ, ಬೇಲ ಎಲೆ ಹಾರ, ಅಶ್ವತ್ಥ ಹಾರ ಅಥವಾ ಹಸಿರು ಎಲೆಗಳಿಂದ ಮಾಡಿದ ಹಾರವನ್ನು ತಿನ್ನಿಸಿದರೆ ನಮ್ಮ ಮೇಲೆ ಇರುವ ಅನೇಕ ಕರ್ಮ ಬಾಂಧನೆಗಳು ಸಡಿಲವಾಗುತ್ತವೆ. ಈ ದಾನ ಕೇವಲ ಒಂದು ಹಾರವನ್ನು ಆಕಳಿಗೆ ತಿನ್ನಿಸುವುದಲ್ಲ, ಇದು ದೇವತೆಯ ಅನುಗ್ರಹವನ್ನು ಪಡೆದುಕೊಳ್ಳುವ ದಾರಿ. ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ಆಕಳಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಆಕಳು ಕೇವಲ ಹಾಲು ಕೊಡುವ ಪ್ರಾಣಿಯಲ್ಲ, ಆಕೆ ಗೋಮಾತೆ. ಆಕೆಯೊಳಗೆ 33 ಕೋಟಿಗೂ ಹೆಚ್ಚು ದೇವತೆಗಳ ವಾಸವಿದೆ ಎಂಬ ನಂಬಿಕೆ ಇದೆ. ಆಕಳಿಗೆ ಮಾಡಿದ ಪ್ರತಿಯೊಂದು ದಾನವೇ ದೇವತೆಗಳಿಗೆ ಮಾಡಿದ ದಾನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸೂರ್ಯಗ್ರಹಣದಂತಹ ಪವಿತ್ರ ಸಮಯದಲ್ಲಿ ಆಕಳಿಗೆ ಹಾರ ತಿನ್ನಿಸುವುದರಿಂದ ಆ ಪುಣ್ಯ 100ರಷ್ಟು ಹೆಚ್ಚುತ್ತದೆ. ಶಾಸ್ತ್ರದಲ್ಲಿ ಹೇಳಲಾಗಿದೆ, ಗ್ರಹಣ ಕಾಲದಲ್ಲಿ ಮಾಡಿದ ಸಣ್ಣದಾದರೂ ಒಂದು ಪುಣ್ಯಕರ್ಮ ಅನೇಕ ಜನ್ಮಗಳ ಪಾಪವನ್ನು ಕರಗಿಸುತ್ತದೆ. ಅದೇ ಸಮಯದಲ್ಲಿ ಮಾಡಿದ ದಾನ ದೇವತೆಗಳಿಗೆ ನೇರವಾಗಿ ತಲುಪುತ್ತದೆ. ಹೀಗಾಗಿ ಗ್ರಹಣದ ದಿನ ಆಕಳಿಗೆ ಹಾರ ತಿನ್ನಿಸುವುದರಿಂದ ನಮ್ಮ ಎಲ್ಲ ದೋಷಗಳು ನಿಧಾನವಾಗಿ ಶಮನವಾಗುತ್ತವೆ. ಇಲ್ಲಿ ಹಲೋ ನಾನು ನಿಮಗೆ ಒಂದು ಪುರಾಣದ ಕಥೆಯನ್ನು ಹೇಳುತ್ತೇನೆ. ಹಳೆಯ ಕಾಲದಲ್ಲಿ ಒಬ್ಬ ರಾಜನಿಗೆ ಭಾರಿ ಕಷ್ಟಗಳು ಬಂದಿದ್ದವು. ಅವನ ರಾಜ್ಯದಲ್ಲಿ ಬಡತನ, ರೋಗ, ದುರಂತ ನಿತ್ಯವೂ ನಡೆಯುತ್ತಿತ್ತು. ಪಂಡಿತರು ನೋಡಿ ಇದು ಪಿತೃದೋಷದಿಂದ ಬಂದಿದೆ ಎಂದು ಹೇಳಿದರು. ಆಗ ಒಬ್ಬ ಋಷಿ ರಾಜನಿಗೆ ಸಲಹೆ ನೀಡಿದರು. ಸೂರ್ಯಗ್ರಹಣದ ದಿನ ಆಕಳಿಗೆ ತುಳಸಿ ಹಾರವನ್ನು ತಿನ್ನಿಸಿ ದೋಷಮುಕ್ತಿಗಾಗಿ ಪ್ರಾರ್ಥಿಸು ಎಂದು. ರಾಜನು ಆ ಕರ್ಮವನ್ನು ಮಾಡಿದನು. ಅದೇ ದಿನದಿಂದ ಆತನ ರಾಜ್ಯದಲ್ಲಿ ಸಮೃದ್ಧಿ ಬೆಳೆಯತೊಡಗಿತು. ಜನರು ಸಂತೋಷದಿಂದ ಬದುಕಲು ಆರಂಭಿಸಿದರು. ಇದು ಕೇವಲ ಕಥೆಯಲ್ಲ, ಇದರೊಳಗೆ ಒಂದು ತತ್ವವಿದೆ. ಎಂದರೆ ಗ್ರಹಣದ ಸಮಯದಲ್ಲಿ ಮಾಡಿದ ಈ ಹಾರ ತಿನ್ನಿಸುವ ದಾನ ಕೇವಲ ಒಂದು ಆಚರಣೆ ಅಲ್ಲ, ಅದು ದೋಷಗಳನ್ನು ನಿವಾರಿಸುವ ಶಕ್ತಿಯುತ ಮಾರ್ಗ. ಹಲೋ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಆಕಳಿಗೆ ಹಸಿರು ಎಲೆಗಳಿಂದ ಮಾಡಿದ ಆಹಾರ ತಿನ್ನಿಸುವುದರಿಂದ ಆಕೆಯ ದೇಹಕ್ಕೆ ಪೋಷಕಾಂಶ ಸಿಗುತ್ತದೆ, ಆಕೆಯ ಆರೋಗ್ಯ ಸುಧಾರಿಸುತ್ತದೆ, ಆಕೆಯ ಹಾಲಿನ ಗುಣಮಟ್ಟ ಹೆಚ್ಚುತ್ತದೆ. ಹಾಲು ನಮ್ಮ ಆರೋಗ್ಯಕ್ಕೆ ದೇವರ ಪ್ರಸಾದದಂತೆ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ಆಕಳಿಗೆ ಆಹಾರ ತಿನ್ನಿಸುವುದು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಅದು ಪರಿಸರ, ಆರೋಗ್ಯ, ಸಮಾಜ ಎಲ್ಲದರಿಗೂ ಲಾಭಕರವಾದದ್ದು. ಹೀಗೆ ನೋಡಿದರೆ ಈ ದಾನ ಒಂದು ಸಂಪೂರ್ಣ ಶ್ರೇಷ್ಠ ಕರ್ಮವೆಂದು ತೋರುತ್ತದೆ. ಸ್ನೇಹಿತರೆ, ಸೂರ್ಯಗ್ರಹಣದ ವೇಳೆ ಆಕಾಶದಲ್ಲಿ ಬಲವಾದ ಶಕ್ತಿಯ ಚಲನೆ ನಡೆಯುತ್ತದೆ. ಬೆಳಕಿನ ಅಲೆಗಳು ವಾತಾವರಣವನ್ನು ಬದಲಿಸುತ್ತವೆ. ಪ್ರಾಣಿಗಳಿಗೆ, ಮನುಷ್ಯರಿಗೆ, ಪ್ರಕೃತಿಗೆ ಎಲ್ಲದರ ಮೇಲೂ ಅದರ ಪ್ರಭಾವ ಬೀಳುತ್ತದೆ. ಈ ಸಮಯದಲ್ಲಿ ನಾವು ಮಾಡುವುದು ಒಳ್ಳೆಯದಾದರೆ ಅದರ ಫಲ ಅಷ್ಟರಷ್ಟು ಹೆಚ್ಚುತ್ತದೆ. ಆದ್ದರಿಂದ ಸೂರ್ಯಗ್ರಹಣದ ಸಮಯದಲ್ಲಿ ಹಾರವನ್ನು ದೇವರ ಮುಂದೆ ಇಟ್ಟು ಮಂತ್ರ ಜಪ ಮಾಡಿ ಆ ನಂತರ ಆಹಾರವನ್ನು ಆಕಳಿಗೆ ತಿನ್ನಿಸಿದರೆ ಅದು ದೋಷ ಮುಕ್ತಿಯ ಶಕ್ತಿಯುತ ಸಾಧನೆಯಾಗುತ್ತದೆ. ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ, ಮನಸ್ಸಿಗೆ ಶಾಂತಿ ಬರುತ್ತದೆ, ಕುಟುಂಬದಲ್ಲಿ ಸೌಹಾರ್ದತೆ ಬೆಳೆಯುತ್ತದೆ, ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುತ್ತದೆ. ಹೀಗೆ ಅನೇಕ ಲಾಭಗಳನ್ನು ಶಾಸ್ತ್ರಗಳು ವಿವರಿಸುತ್ತವೆ. ಹಲೋ ಕೆಲವರು ಕೇಳುತ್ತಾರೆ, ಯಾವ ದೋಷಗಳಿಗೆ ಇದು ಹೆಚ್ಚು ಪರಿಣಾಮಕಾರಿ? ಉತ್ತರ ಏನೆಂದರೆ ಇದು ಮುಖ್ಯವಾಗಿ ಪಿತೃದೋಷ, ಶನಿದೋಷ ಮತ್ತು ರಾಹುಕೇತು ದೋಷಗಳಿಗೆ ಶಮನ ನೀಡುತ್ತದೆ. ಏಕೆಂದರೆ ಸೂರ್ಯಗ್ರಹಣವು ಚಂದ್ರ, ಸೂರ್ಯ, ರಾಹು, ಕೇತುಗಳ ಸಂಯೋಗದಿಂದ ಉಂಟಾಗುತ್ತದೆ. ಹೀಗಾಗಿ ಆ ದಿನ ಆಕಳಿಗೆ ಆಹಾರ ತಿನ್ನಿಸುವುದರಿಂದ ಆ ಗ್ರಹಗಳಿಗೆ ಸಂಬಂಧಿಸಿದ ನಕಾರಾತ್ಮಕ ಪ್ರಭಾವ ತಗ್ಗುತ್ತದೆ, ಶನಿಯ ಅಡಚಣೆಗಳು ಕಡಿಮೆಯಾಗುತ್ತವೆ, ಪಿತೃಗಳಿಗೆ ತೃಪ್ತಿ ದೊರೆಯುತ್ತದೆ, ರಾಹುಕೇತುಗಳಿಂದ ಬರುವ ಆತಂಕ ನಿವಾರಣೆಯಾಗುತ್ತದೆ. ಹೀಗಾಗಿ ಆಚರಣೆ ದೋಷಮುಕ್ತಿಗೆ ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗಿದೆ.
ಹಲೋ ಈಗ ನೀವು ಕೇಳಬಹುದು ಈ ಆಚರಣೆಯನ್ನು ಹೇಗೆ ಮಾಡಬೇಕು. ಮೊದಲಿಗೆ ಗ್ರಹಣದ ದಿನ ಬೆಳಿಗ್ಗೆ ಶುದ್ಧ ಸ್ನಾನ ಮಾಡಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ, ನಾನು ನನ್ನ ಕುಟುಂಬದ ದೋಷ ಮುಕ್ತಿಗಾಗಿ ಈ ಕರ್ಮವನ್ನು ಮಾಡುತ್ತಿದ್ದೇನೆ ಎಂದು. ಆ ನಂತರ ಹಸಿರು ಎಲೆಗಳಿಂದ ಹಾರವನ್ನು ತಯಾರಿಸಿ ಅದರೊಳಗೆ ತುಳಸಿ, ಬೇಲ ಅಥವಾ ಅಶ್ವತ್ಥ ಎಲೆಗಳನ್ನು ಸೇರಿಸಿ ಹಾರವನ್ನು ದೇವರ ಮುಂದೆ ಇಟ್ಟು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ ನಂತರ ಆಕಳಿಗೆ ಗೌರವದಿಂದ ಆಹಾರವನ್ನು ತಿನ್ನಿಸಬೇಕು. ಆಕಳಿಗೆ ಆಹಾರ ತಿನ್ನಿಸುವಾಗ ಮನಸ್ಸಿನಲ್ಲಿ ದಯಾ ಭಾವನೆ ಇರಬೇಕು. ಎಲ್ಲರಿಗೂ ಸುಖ ಶಾಂತಿ ಬರಲಿ, ನನ್ನ ಕುಟುಂಬ ದೋಷ ಮುಕ್ತವಾಗಲಿ ಎಂದು ಪ್ರಾರ್ಥಿಸಬೇಕು. ಹೀಗೆ ಮಾಡಿದರೆ ಈ ಕರ್ಮ ಸಂಪೂರ್ಣವಾಗುತ್ತದೆ. ಹಲೋ ಈ ಕರ್ಮ ಮಾಡಿದ ನಂತರ ಆ ದಿನದ ಬಳಿಕ ಆಕಳ ಹಾಲನ್ನು ತೆಗೆದು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಿ ಮನೆತನದವರು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಅದನ್ನು ಅತ್ಯಂತ ಪುಣ್ಯಕರವೆಂದು ಪುರಾಣಗಳು ಹೇಳುತ್ತವೆ. ಏಕೆಂದರೆ ಆ ಹಾಲಿನಲ್ಲಿ ದೇವರ ಅನುಗ್ರಹ ಆವರಿಸಿಕೊಂಡಿರುತ್ತದೆ. ಇದರಿಂದ ದೀರ್ಘ ಆಯುಷ್ಯ, ಆರೋಗ್ಯ, ಸಂತಾನ ಸೌಭಾಗ್ಯ. ಆಚರಣೆ ಅಲ್ಲ, ಅದು ಒಂದು ದೋಷಮುಕ್ತಿ ಯಜ್ಞ. ಹಲೋ ಸ್ನೇಹಿತರೆ, ಈ ರೀತಿಯ ಆಚರಣೆಗಳು ನಮ್ಮ ಮನಸ್ಸಿಗೆ ನಂಬಿಕೆ, ಸ್ನೇಹಿತರೆ ಈ ರೀತಿಯ ಆಚರಣೆಗಳು ನಮ್ಮ ಮನಸ್ಸಿಗೆ ನಂಬಿಕೆ, ನಮ್ಮ ಕುಟುಂಬಕ್ಕೆ ಶಾಂತಿ ಮತ್ತು ನಮ್ಮ ಬದುಕಿಗೆ ದೈವಿಕ ದಾರಿದೀಪವನ್ನು ನೀಡುತ್ತವೆ. ಹೀಗಾಗಿ ಮುಂದಿನ ಸೂರ್ಯಗ್ರಹಣದ ವೇಳೆ ನೀವು ಸಹ ಈ ದಿವ್ಯ ಕರ್ಮವನ್ನು ಮಾಡಿ ಆಕಳಿಗೆ ಆಹಾರ ತಿನ್ನಿಸಿ ದೇವರ ಅನುಗ್ರಹ ಪಡೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ದೋಷಗಳು ನಿಧಾನವಾಗಿ ಕರಗಿ ನಿಮ್ಮ ಮನೆತನದಲ್ಲಿ ಸಂತೋಷ, ಸಮೃದ್ಧಿ, ಆರೋಗ್ಯ ಬೆಳೆಯಲಿ. ದೇವರ ಕೃಪೆಯಿಂದ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕಿನ ದಿನಗಳು ಬರಲಿ.